ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ದೀರಾ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ಲೈಕ್ ಬಟನ್ ಮೇಲೆ ಪ್ರೆಸ್ ಮಾಡಿ. ಪದಗಳ ಅರ್ಥ ಇದು ಆಲ್ಮೋಸ್ಟ್ ಅಲ್ಲೆಲ್ಲ ನಿಮಗೆ ಗೊತ್ತಿರೋದೆ. ಅಂದರೆ ನಮ್ಮ ಡೈಲಿ ಲೈಫಲ್ಲಿ ಏನೇನು ಯೂಸ್ ಮಾಡ್ತೀರಾ ಅದೇ ವರ್ಡ್ಸ್ ಇದೆ. ನಾನು ಯಾವುದನ್ನು ಅಂಡರ್ಲೈನ್ ಮಾಡಿದ್ದೀನಿ ಅದನ್ನು ಮಾತ್ರ ನೀವು ಸ್ವಲ್ಪ ಕಾನ್ಸಂಟ್ರೇಟ್ ಇಟ್ಟು ಸ್ವಲ್ಪ ಓದ್ಕೊಳ್ಳಿ. ಚರಟ ಇಟ್ ಮೀನ್ಸ್ ಗಸಿ, ಕಾಫಿ ಸೋಸಿದ ನಂತರದ ಉಳಿಕೆ. ಚೌಲ ಅಂದರೆ ಮುಡಿ ತೆಗೆಸು ಅಥವಾ ತಲೆ ಕೂದಲನ್ನು ತೆಗೆಸುವುದು. ದೂರ್ವೆ ಅಂದರೆ ಗರಿಕೆ. ಆ್ಯಂಡ್ ನೋಡಿ ಫ್ರೆಂಡ್ಸ್, ಇಲ್ಲಿ ನಸುಕು ಅಂದರೆ ಮುಂಜಾನೆ ಬೆಳಗಿನ ಸಮಯ. ಪಟ್ಟಾಂಗ ಅಂದರೆ ಹರಟೆ. ಲೆಟ್ಸ್ ಸ್ಟಾರ್ಟ್ ದ ಕ್ಲಾಸ್. ಸಮಾಸ. ಜಯಪುರದ ಅರಮನೆ ಸುಂದರವಾಗಿದೆ. ರಸ್ತೆಯ ವಿಸ್ತರಣೆಗಾಗಿ ಹೆದ್ದಾರಿಯ ಬದಿಯಲ್ಲಿರುವ ಮರಗಳನ್ನು ಕಡಿಯಲಾಗಿದೆ. ಈಗ ಇಲ್ಲಿ ನೀವು ಅಬ್ಸರ್ವ್ ಮಾಡ್ತಾ ಇದ್ದೀರಾ, ಅರಮನೆ ಮತ್ತು ಹೆದ್ದಾರಿ ಇವೆರಡು ವಾಕ್ಯಗಳಲ್ಲಿರುವ ಅರಮನೆ ಮತ್ತು ಹೆದ್ದಾರಿ ಎಂಬ ಎರಡು ಪದಗಳನ್ನು ಗಮನಿಸಿದಾಗ ಅರಮನೆ ಎಂಬ ಪದ ಅರಸನ ಪ್ಲಸ್ ಮನೆ ಅಂದರೆ ಅರಸನ ಮನೆ ಎಂಬ ಅರ್ಥವನ್ನು, ಹೆದ್ದಾರಿ ಎಂಬ ಪದ ಹಿರಿದಾದ ದಾರಿ ಎಂಬ ಅರ್ಥವನ್ನು ಕೊಡುವ ಪದಗಳೆಂದು ತಿಳಿಯುತ್ತದೆ. ಹೀಗೆ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಪದಗಳು ಅರ್ಥಕ್ಕನುಸಾರ ಒಟ್ಟು ಸೇರಿ ಪೂರ್ವಪದದ ಅಂತ್ಯದಲ್ಲಿ ವಿಭಕ್ತಿ ಪ್ರತ್ಯಯವಿದ್ದರೆ ಅದು ಲೋಪವಾಗಿ ಒಂದೇ ಪದವಾಗುವುದೇ ಸಮಾಸ. ಫಾರ್ ಎಕ್ಸಾಂಪಲ್, ಅರಸನ ಪ್ಲಸ್ ಮನೆ ಅರಮನೆ. ಅರಸನ ಅನ್ನೋದು ಪೂರ್ವ ಪದ ಆಗಿದೆ, ಮನೆ ಅನ್ನೋದು ಉತ್ತರ ಪದ ಆಗಿದೆ. ನಾವು ಡೆಫಿನೇಷನ್ ಪ್ರಕಾರ ಹೋಗೋದಾದರೆ ಪೂರ್ವ ಪದದಲ್ಲಿ ವಿಭಕ್ತಿ ಪ್ರತ್ಯಯವಿದ್ದರೆ ಅದನ್ನು ನಾವು ಸಮಾಸ ಅಂತ ಪರಿಗಣಿಸ್ತೀವಿ. ಈಗ ಅರಸನ ಇದು ಪೂರ್ವ ಪದ ಆಗಿದೆ. ಅರಸನ ಅಂದರೆ ಅದರಲ್ಲಿ ಯಾವ ವಿಭಕ್ತಿ ಪ್ರತ್ಯಯ ಇದೆ? ಆ ಅನ್ನೋ ವಿಭಕ್ತಿ ಪ್ರತ್ಯಯ ಇದೆ. ನೆಕ್ಸ್ಟ್ ಇದೇ ಥರ ನೋಡೋದಾದರೆ ಎಕ್ಸಾಂಪಲ್ 2ನ ಹೆದ್ದಾರಿ. ಹೆದ್ದಾರಿ ಅಂದರೆ ಯಾವ ರೀತಿ ಬಿಡಿಸ್ಬರ್ತೀವಿ? ಹಿರಿದಾದ ದಾರಿ, ಹಿರಿದಾದ ಪ್ಲಸ್ ದಾರಿ ಅಂತ ಬಿಡಿಸ್ಬರ್ದಾಗ ಇದು ಪೂರ್ವ ಪದ ಆಗುತ್ತೆ, ಇದು ಉತ್ತರ ಪದ ಆಗುತ್ತೆ. ಪೂರ್ವ ಪದದಲ್ಲಿ ಯಾವ ವಿಭಕ್ತಿ ಪ್ರತ್ಯಯ ಇದೆ? ಆ ಅನ್ನೋ ವಿಭಕ್ತಿ ಪ್ರತ್ಯಯ ಇದೆ. ಸೊ ಇದನ್ನು ನಾವು ಸಮಾಸ ಅಂತ ಪರಿಗಣಿಸ್ತೀವಿ. ನೆಕ್ಸ್ಟ್, ಈ ರೀತಿ ಸಮಾಸವಾಗುವಾಗ ಸಂಸ್ಕೃತ ಪದದೊಂದಿಗೆ ಸಂಸ್ಕೃತ ಪದವೇ ಸೇರಬೇಕು ಮತ್ತು ಕನ್ನಡ ಪದದೊಂದಿಗೆ ಕನ್ನಡ ಪದವೇ ಸೇರಬೇಕು. ಸಂಸ್ಕೃತ ಪದಕ್ಕೆ ಕನ್ನಡ, ಕನ್ನಡ ಪದಕ್ಕೆ ಸಂಸ್ಕೃತ ಪದಗಳನ್ನು ಸೇರಿಸಿ ಸಮಾಸ ಮಾಡಬಾರದು. ಅಂದರೆ ಕನ್ನಡ ಪದಕ್ಕೆ ಕನ್ನಡನೇ ಸೇರಿಸಬೇಕು ಮತ್ತು ಸಂಸ್ಕೃತ ಪದದೊಂದಿಗೆ ಸಂಸ್ಕೃತ ಪದನೇ ಸೇರಿಸಬೇಕು. ಒಂದು ವೇಳೆ ಇಂತಹ ಪದಗಳೊಂದಿಗೆ ಸಮಾಸವಾದರೆ ಅದನ್ನು ಅರಿಸಮಾಸ ಅಂತ ಕರಿತೀವಿ. ನೆಕ್ಸ್ಟು, ಈಗ ಆಲ್ರೆಡಿ ನಾನು ಇಂಪಾರ್ಟೆಂಟ್ ಎಲ್ಲ ಹೇಳಿದ್ದೀನಿ ಫ್ರೆಂಡ್ಸ್. ನೆಕ್ಸ್ಟು, ಕನ್ನಡ ಭಾಷೆಯಲ್ಲಿ ಅಂದರೆ ಸಮಾಸದಲ್ಲಿ ಎಷ್ಟು ವಿಧ ಅಂತ ನೋಡೋಣ. ಸಮಾಸದಲ್ಲಿ ಟೋಟಲಾಗಿ 8 ವಿಧ. ಅದರಲ್ಲಿ ಒಂದು ತತ್ಪುರುಷ, ಕರ್ಮಧಾರಯ, ದ್ವಿಗು, ಅಂಶಿ, ದ್ವಂದ್ವ, ಬಹುರ್ವೀಹಿ, ಕ್ರಿಯಾ ಮತ್ತು ಗಮಕ ಎಂಬ 8 ವಿಧ ಸಮಾಸ ಇದೆ. ಸಮಾಸಗಳನ್ನು ಬಿಡಿಸಿ ಬರೆಯುವ ಕ್ರಮಕ್ಕೆ ನಾವೇನಂತ ಕರಿತೀವಿ? ವಿಗ್ರಹ ವಾಕ್ಯ ಅಂತ ಕರಿತೀವಿ ಅಥವಾ ವಿಗ್ರಹಿಸುವುದು ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ತೈಲದ ಬಿಂದುಗಳು ಅಂದರೆ ಯಾವ ರೀತಿ ಬರಿಬೋದು? ಅದನ್ನು ಯಾವ ರೀತಿ ಬಿಡಿಸಿ ಬರಿಬೋದು? ತೈಲ ಪ್ಲಸ್ ಬಿಂದುಗಳು. ಅರಮನೆ ಅಂದರೆ ಒಂದು ಸಮಾಸ, ಅದನ್ನು ಬಿಡಿಸಿ ಬರೆಯೋದು ಹೇಗೆ? ಅರಸನ ಪ್ಲಸ್ ಮನೆ. ಇದನ್ನು ನಾವು ಏನಂತ ಕರಿತೀವಿ? ಬಿಡಿಸಿ ಬರೆಯೋದಕ್ಕೆ ವಿಗ್ರಹ ವಾಕ್ಯ ಅಂತ ಕರಿತೀವಿ. ಈಗ ಒಂದೊಂದಾಗಿ ಸಮಾಸಗಳನ್ನು ಕಂಪ್ಲೀಟಾಗಿ ಡೀಟೇಲಾಗಿ ನೋಡ್ತಾ ಹೋಗೋಣ. ಮೊದಲನೇದಾಗಿ ತತ್ಪುರುಷ ಸಮಾಸ. ತತ್ಪುರುಷ ಸಮಾಸ ಎಂದರೇನು? ಫಸ್ಟು ಎಕ್ಸಾಂಪಲ್ನ ನೀವು ಅಬ್ಸರ್ವ್ ಮಾಡ್ತಾ ಹೋಗಿ. ಬೆಟ್ಟದ ಪ್ಲಸ್ ತಾವರೆ ಅಂದರೆ ಬೆಟ್ಟದಾವರೆ, ಬೆಟ್ಟದಾವರೆ. ಈಗ ಪೂರ್ವ ಪದದಲ್ಲಿ ಯಾವುದು ನಿಮಗೆ ವಿಭಕ್ತಿ ಪ್ರತ್ಯಯ ಕಾಣಿಸ್ತಿದೆ? ಕಾಣಿಸ್ತಿದೆ, ಅದಕ್ಕೋಸ್ಕರ ಅಲ್ಲಿ ಷಷ್ಠಿ ತತ್ಪುರುಷ ಅಂತ ಹೇಳಿದ್ದಾರೆ. ವಯಸ್ಸಿನಿಂದ ಪ್ಲಸ್ ವೃದ್ಧ ಅಂದರೆ ವಯೋವೃದ್ಧ, ವಯಸ್ಸಿನಿಂದ ವೃದ್ಧ, ವಯೋವೃದ್ಧ. ಯಾವುದು? ತೃತೀಯ ತತ್ಪುರುಷ ಅಂತ ಕೇಳಿದರೆ ಅಂದರೆ ಇಲ್ಲಿ ಪೂರ್ವ ಪದದಲ್ಲಿ ಇಂದ ಅನ್ನೋ ವಿಭಕ್ತಿ ಪ್ರತ್ಯಯ ಇದೆ. ನೆಕ್ಸ್ಟು, ಹಗಲಿನಲ್ಲಿ ಪ್ಲಸ್ ಕನಸು ಅಂದರೆ ಹಗಲು ಗನಸು. ಇದ್ಯಾವುದು? ಸಪ್ತಮಿ ತತ್ಪುರುಷ ಅಂದರೆ ಹಗಲಿನಲ್ಲಿ ಅಂದರೆ ಅಲ್ಲಿ ಅನ್ನೋ ವಿಭಕ್ತಿ ಪ್ರತ್ಯಯ ಇದೆ, ಅದಕ್ಕೋಸ್ಕರ ಸಪ್ತಮಿ ತತ್ಪುರುಷ ಅಂತ ಹೇಳ್ತಿದ್ದಾರೆ. ಈಗ ಡೆಫಿನೇಷನ್ ನೋಡೋದಾದರೆ, ಕೊಟ್ಟಿರೋ ಪದಗಳನ್ನು ಗಮನಿಸಿದಾಗ ಎರಡೆರಡು ಪದಗಳು ಸೇರಿ ಒಂದು ಪದವಾಗಿರುವುದು. ಪೂರ್ವ ಪದದ ಅಂತ್ಯದಲ್ಲಿ ವಿಭಕ್ತಿ ಪ್ರತ್ಯಯವಿದ್ದು ಸಮಾಸವಾಗುವಾಗ ಆ ಪ್ರತ್ಯಯಗಳು ಲೋಪವಾಗಿರುವುದು ಕಂಡುಬರುತ್ತದೆ. ಯಾವ ವಿಭಕ್ತಿ ಪ್ರತ್ಯಯ ಲೋಪವಾಗಿದೆಯೋ ಅದರ ಆಧಾರದಿಂದ
ಸಮಾಸವನ್ನು ಹೆಸರಿಸುವರು. ಪುರುಷ ಸಮಾಸನ ಹೇಗೆ ಈಸಿಯಾಗಿ ನೆನಪಿಟ್ಕೊಳ್ಳೋದು ಅಂದರೆ, ಈಗ ಪೂರ್ವೋತ್ತರ ಅಂದರೆ ಪೂರ್ವ ಪದ ಮತ್ತು ಉತ್ತರ ಪದ ಎರಡೂ ಕೂಡ ನಾಮಪದಗಳಾಗಿರಬೇಕು. ಮತ್ತು ಪೂರ್ವ ಪದದ ಅಂತ್ಯದಲ್ಲಿರುವ ವಿಭಕ್ತಿ ಪ್ರತ್ಯಯ ಸಮಾಸವಾಗುವಾಗ ಲೋಪವಾದರೆ ಅದೇ ತತ್ಪುರುಷ ಸಮಾಸ. ಸಿಂಪಲ್ಲಾಗಿ ತತ್ಪುರುಷ ಸಮಾಸ ಅಂದರೆ ಏನು ಅಂತ ಹೇಳೋದಾದರೆ, ಪೂರ್ವ ಪದ ಮತ್ತು ಉತ್ತರ ಪದ ಎರಡೂ ಕೂಡ ನಾಮಪದ ಆಗಿರಬೇಕು. ಮತ್ತು ಪೂರ್ವ ಪದ ಇರುವಂಥದ್ದು ವಿಭಕ್ತಿ ಪ್ರತ್ಯಯದಿಂದ ಕೂಡಿರಬೇಕು. ಸರಿನಾ? ಈಗ ಫಾರ್ ಎಕ್ಸಾಂಪಲ್ ಮೈ ಮರೆ ಅಂದರೆ ಮೈಯನ್ನು ಪ್ಲಸ್ ಮರೆ. ಮೈಯನ್ನು ಅನ್ನೋದು ಪೂರ್ವ ಪದ, ಅದರ ವಿಭಕ್ತಿ ಪ್ರತ್ಯಯ ಯಾವುದಿದೆ? ಅನ್ನು ಅಂದರೆ ದ್ವಿತೀಯ ವಿಭಕ್ತಿ ಪ್ರತ್ಯಯ ಇದೆ. ನೆಕ್ಸ್ಟ್ ಇಲ್ಲಿ ಬೆಟ್ಟದಾವರೆ ಅಂದರೆ ಬೆಟ್ಟದ ಪ್ಲಸ್ ತಾವರೆ ಬೆಟ್ಟದಾವರೆ. ವಿಭಕ್ತಿ ಪ್ರತ್ಯಯ ಯಾವುದಿದೆ? ಪೂರ್ವ ಪದದ ಅಂತ್ಯದಲ್ಲಿ ಆ ಇದೆ. ನೆಕ್ಸ್ಟ್ ಇಲ್ಲಿ ತಲೆನೋವು ಅಂದರೆ ತಲೆಯಲ್ಲಿ ಪ್ಲಸ್ ನೋವು, ತಲೆಯಲ್ಲಿ ಅಂದರೆ ಪೂರ್ವ ಪದದ ಅಂತ್ಯದಲ್ಲಿ ಯಾವ ವಿಭಕ್ತಿ ಪ್ರತ್ಯಯ ಇದೆ? ಅಲ್ಲಿ ಅನ್ನೋ ವಿಭಕ್ತಿ ಪ್ರತ್ಯಯ ಇದೆ. ದೇವರ ಮಂದಿರ ಅಂದರೆ ದೇವರ ಪ್ಲಸ್ ಮಂದಿರ. ದೇವರ ಅಂದರೆ ಪೂರ್ವ ಪದದ ಅಂತ್ಯದಲ್ಲಿ ಯಾವ ವಿಭಕ್ತಿ ಪ್ರತ್ಯಯ ಇದೆ? ಆ ಅನ್ನೋ ವಿಭಕ್ತಿ ಪ್ರತ್ಯಯ ಇದೆ. ರಾತ್ರಿ ಕನಸು ಅಂದರೆ ರಾತ್ರಿಯಲ್ಲಿ ಪ್ಲಸ್ ಕನಸು ಅಂತ. ರಾತ್ರಿಯಲ್ಲಿ ಅಂದರೆ ಪೂರ್ವ ಪದದ ಅಂತ್ಯದಲ್ಲಿ ಯಾವ ವಿಭಕ್ತಿ ಪ್ರತ್ಯಯ ಇದೆ? ಅಲ್ಲಿ. Thanks for watching video. If you like this video, please subscribe my channel. Thank you friends.